ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ನಾವ್ಯಾರು ಬೀಳಿಸ್ತೀರಿ ಅಂತ ಎಲ್ಲೂ ಹೇಳೇ ಇಲ್ಲಲ್ಲ. ನಾವ್ MLA ಭೇಟಿ ಮಾಡಿಲ್ಲಲ್ಲ. ಯಾವ MLA ಕಾಂಗ್ರೆಸ್ MLA ಭೇಟಿ ಮಾಡಿದಿರಿ? ಅವ್ರ ಪಾರ್ಟಿಯವರು. ನಾನು ದಿನ ಪತ್ರಿಕೆಯಲ್ಲಿ ಟಿವಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಅವಾಗೆ ಕುರ್ಚಿಗಳದ ಚೇರು, ಏನದು ಚೇರು, ಮ್ಯೂಸಿಕಲ್ ಚೇರ್ ನಡೀತಾ ಇದೆ, ಓಡಾಡ್ತಾ ಇದ್ದಾರೆ. ಇದಾದ್ಮೇಲೆ DK ಶಿವಕುಮಾರ, ಅದಾದ್ಮೇಲೆ ಪರಮೇಶ್ವರ, ಖರ್ಗೆ ಅವರು ಏಕಾಏಕಿ ಓಡ್ ಬಂದ್ಬಿಟ್ರು. ಖರ್ಗೆ ಅವರ, MB ಪಾಟೀಲ್ರ, ಜಾರಕಿಹೊಳಿ ಅವರ, ಜಮೀರ, KJ ಜಾರ್ಜ್ ಅವರ, ಏನ್ ಬಹಳ ಜನ ಓಡಾಡ್ತಾನೆ ಅವ್ರೆ. ಒಂಥರ ಮ್ಯೂಸಿಕಲ್ ಚೇರ್. ಅವ್ರ ಪಾರ್ಟಿಯಲ್ಲಿ ಗೊಂದಲ ಇರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯ ಆದ್ಮೇಲೆ ಯಾರು ಮಾಡ್ಬೇಕು ಅನ್ನೋ ಚರ್ಚೆನೂ ಕೂಡ ಕಾಂಗ್ರೆಸ್ಸಿನ MLAಗಳಲ್ಲಿ ಬಹು ಚರ್ಚಿತವಾದಂತ ವಿಚಾರ. ಬಿಜೆಪಿಯಲ್ಲೂ ನಾವು ಏನು ಚರ್ಚೆ ಮಾಡಿಲ್ಲ. ಯಾರಾದ್ರೆ ನಮ್ಗೇನಂತೆ, ನಾವೇನ್ ಸರ್ಕಾರನ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ. ಬೀಳಿಸುವಂತ ಅವಶ್ಯಕತೆನೇ ಇಲ್ಲ. ಅವ್ರು ಗೌರವಿತವಾಗಿ ಅವರು ಸರ್ಕಾರ ನಡೆಸಿದ್ರೆ ಜನರಲ್ಲಿ ಏನ್ರಿ, ಯಾಕೆ ನೀರಿನ ತೆರಿಗೆ ಏರಿಸಬಾರ್ದು? ಮಾಧ್ಯಮದವ್ರು ವಿರೋಧ ಮಾಡ್ಲಿ, ವಿರೋಧ ಪಕ್ಷದವ್ರು ವಿರೋಧ ಮಾಡ್ಲಿ, ಜನ ವಿರೋಧ ಮಾಡ್ಲಿ, ನಾನು ಮಾಡೇ ಮಾಡ್ತೀನಿ ಅಂದ್ರೆ ಏನರ್ಥ? ಸಂವಿಧಾನಕ್ಕೆ ಅಗೌರವ ತಾನೆ. ಮತ್ತೆ ನಿಯತ್ತಿಲ್ಲ ಜನಗಳಿಗೆ ಅಂತ ಹೇಳ್ತಾರೆ. ಯಾಕಪ್ಪ ನಿಯತ್ತಿಲ್ಲ? ನಿನಗೆ 136 ಸೀಟ್ಸ್ ಕೊಟ್ರಲ್ಲ, ನೀ ಅವಾಗ ನಿಯತ್ತಿತ್ತ? ಪಾರ್ಲಿಮೆಂಟ್ ಸೋತ ತಕ್ಷಣನೇ ನಿಯತ್ತು ಹೊರಟೋಯ್ತು ಜನಗಳಿಗೆ. ಅಂದ್ರೆ ಏನ್ ನಿನ್ಗೆ ಒತ್ತು ನೀವು ಮಾಡಿರೋ ಗನಂದಾರಿ ಕೆಲಸಕ್ಕೆ? ಅಂದ್ರೆ ಇಡೀ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇಡೀ ಕರ್ನಾಟಕದಲ್ಲಿ. ಪ್ರತಿಯೊಂದು ಆಫೀಸು ಭ್ರಷ್ಟಾಚಾರದ ಕೇಂದ್ರ ಕಚೇರಿಗಳಾಗ್ಬಿಟ್ಟಿದೆ. PSI ಟ್ರಾನ್ಸ್ಫರ್ಗೂ 30-40 ಲಕ್ಷ ನಿಮ್ಮ MLAಗಳು ಕೇಳ್ತಾರೆ. ಮೂಢ ಹಗರಣದಲ್ಲಿ CM ಅವರೇ ತಪ್ಪಿತಸ್ಥರಾಗಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ನಿಷ್ಠಾವಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಸಾರ್ವಜನಿಕರನ್ನ ಹೀಯಾಳಿಸುವಂಥದ್ದು ಈ ರಾಜ್ಯದ ಜನ, ಅದರಲ್ಲೂ ಬೆಂಗಳೂರಿನ ಜನ ಇವ್ರಿಗೆ, ಕಾಂಗ್ರೆಸ್ಗೆ ಸರಿಯಾದಂಥ ಬುದ್ಧಿಯನ್ನ ಕಲಿಸ್ತಾರೆ. ಅವ್ರ ಬಗ್ಗೆ ಮಾತಾಡಿರುವಂಥದ್ದು ಜನರ ಮನಸ್ಸಲ್ಲಿ ನಾಟಿದೆ. ನನಗೆ 100 ಜನ ಫೋನ್ ಮಾಡಿದ್ರು, ಏನ್ ಸರ್ ಇವ್ರು ಹಿಂಗ್ ಮಾತಾಡ್ತಾರೆ ಬೆಂಗಳೂರು ಜನದ ಬಗ್ಗೆ ಅಂತೇಳಿ. ಬೆಂಗಳೂರು ಜನದ ಬಗ್ಗೆ ಮಾತಾಡುವಂತ ನೈತಿಕ ಅಧಿಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಬೆಲೆ ಏರಿಕೆ ಏನಾದ್ರು ಮಾಡಿದ್ರೆ 9 ವರ್ಷದಿಂದ ಮಾಡಿಲ್ಲ ಅಂತಾರೆ. ನಾವು ಮಾಡಿಲ್ಲ, ಹೌದು. ಯಾಕಂದ್ರೆ ಅವ್ರಿಗೆ ನೀರು ಕೊಡುವಂಥದ್ದು ಕರ್ತವ್ಯ ಸರ್ಕಾರದ. ನೀರು, ಆಹಾರ ಇವೆಲ್ಲ ಕರ್ತವ್ಯ, ಸರ್ಕಾರದ ಕರ್ತವ್ಯ ಇದು. ಆ ಕರ್ತವ್ಯನ ನಾವು ಮಾಡಬೇಕು. ಟ್ರಾನ್ಸ್ಪೋರ್ಟು ಅಷ್ಟೇ, ಟ್ರಾನ್ಸ್ಪೋರ್ಟ್ ಕೊಡೋದು ಸರ್ಕಾರದ ಕರ್ತವ್ಯ. ಸಾರಿಗೆ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಮೂಲಭೂತ ಶೌಚಾಲಯಗಳಿರ್ಬೋದು, ಆಹಾರ ಇರ್ಬೋದು, ಅದು ಮೂಲಭೂತ ಸೌಕರ್ಯ. ಅದು ಕೊಡ್ಲೇಬೇಕು ನಾವು. ನಮ್ಮ ಕರ್ತವ್ಯ, ಸಂವಿಧಾನದತ್ತವಾಗಿ ಅದು ನಮ್ಮ ಕರ್ತವ್ಯ. ಆ ಕರ್ತವ್ಯಕ್ಕೆ ನೀವು ಏರಿಕೆ ಮಾಡಕ್ಕೆ ಹೋದ್ರೆ ನೀವು ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಅದರಿಂದ ಬಿಜೆಪಿ ಜನರ ಪರವಾಗಿ ನಿಂತತೆ. ರಾಜ್ಯದ ಕಾಂಗ್ರೆಸ್ ಜನರ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾರ್ಕಳದಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದನ್ನ ಕಾರ್ಕಳದ ಶಾಸಕರು ಸುನಿಲ್ ಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಅನ್ಯ ಕೋಮಿನ ಯುವತಿನ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದು ಈಗ ಗಂಭೀರ ಆರೋಪ. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ. ಹಿಂದೂಗಳನ್ನ ಕೊಲೆ ಮಾಡ್ತಾರೆ, ಇಲ್ಲ ಅತ್ಯಾಚಾರ ಮಾಡ್ತಾರೆ, ಇಲ್ಲ ಕೇಸ್ ಮುಚ್ಚಾಕ್ತಾರೆ. ಇದು ಒಂದೇ ಕಡೆ ಅಲ್ಲ, ಹಾವೇರಿಯಲ್ಲೂ ಆಯ್ತು, ಹಿಂದೆ ಹುಬ್ಳಿಯಲ್ಲ ಆಯ್ತು, ಈಗ ಕಾರ್ಕಳದಲ್ಲಾಗಿದೆ. ದಿನನಿತ್ಯ ಈ ತರದ ಹಲ್ಲೆಗಳು. ಮಾತೆತ್ತರೆ ಅವರ MLAನೇ ಹೇಳಿದಾನಲ್ಲ, ಯಾರು, ಐವಾನ್ ಡಿಸೋಜ, ನಾವು ಇದನ್ನ ಬಾಂಗ್ಲಾದೇಶ ಮಾಡ್ತೀರಿ ಕರ್ನಾಟಕನ ಅಂತ ಹೇಳಿದಾರಲ್ಲ. ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಅಲ್ಲಿ ಹಿಂದೂಗಳ ದೇವಸ್ಥಾನ ಹೆಂಗ್ ಹೊಡೆದ್ರು, ಹಿಂದೂಗಳ ಮೇಲೆ ಹೆಂಗ್ ಅತ್ಯಾಚಾರ ಮಾಡಿದ್ರು, ಹಿಂದೂಗಳನ್ನ ಹೆಂಗ್ ಕೊಲೆ ಮಾಡಿದ್ರು, ಹಂಗ್ ಮಾಡ್ತೀನಿ ಕರ್ನಾಟಕನ ಅಂತಾನ. ಕಾಂಗ್ರೆಸ್ ಅವರು ಅವ್ರ ಹೇಳಿಕೆಗೆ ಒಬ್ಬರು ರಿಯಾಕ್ಷನ್ ಮಾಡಿಲ್ಲ. ಅಂದ್ರೆ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂತ ಅರ್ಥ ಆಯ್ತು. ಅದರಿಂದ ನನ್ಗನ್ಸುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂತ ನೈತಿಕ ಅಧಿಕಾರ ಕಾಂಗ್ರೆಸ್ ಅವರು ಕಳ್ಕೊಂಬಿಟ್ಟಿದ್ದಾರೆ. ಕಳೆದ 15 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಒಂದೇ ಒಂದು ಅಭಿವೃದ್ಧಿ ಕಾರ್ಯ, ಹಣನೇ ಇಲ್ಲ. ಪಾಪರ್ ಔಟಿದೆ ಒಂದು ರೀತಿ ಸರ್ಕಾರ. ಹಣ ಇಲ್ಲದೆ ಪಾಪರಾಗಿ ತೆರಿಗೆಗಳ ಭಾರವನ್ನ ಜನಗಳ ಮೇಲೆ ಏರ್ತಾ ಇದೆ. ಇದು ಖಂಡನೀಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.